ನನ್ಗೆ ಮೈನುದ್ದೀನ್ ಬೀಳ್ಗಿ ಅವ್ರು ಕೊಟ್ಟಿದ್ದಾರೆ. ನನ್ಗೆ ಯಾರು ನಮ್ಮ ಇಲ್ಲ ದಕ್ಷಿಣ ವಕೀಲರು ಇಲ್ಲ, ಅವ್ರ ವಕೀಲರು ಅವ್ರು ಅಷ್ಟೇ. ಪ್ರಕಾಶ್ ಮಿರ್ಜಿ ಅವರು, ಮೈನುದ್ದೀನ್ ಬೀಳ್ಗಿ ಅವರು ಎಲ್ಲಾ ದಾಖಲಾತಿಗಳು ನಾನು ನಿರಂತರ ಸುದ್ದಿ ಮಾಡಿದ್ದೇನೆ. ನಾನು ಅದ್ರ ಲೈವ್ ಸಮೇತ ಸುದ್ದಿ ಮಾಡಿದ್ದೇನೆ. ಗುಲ್ಬರ್ಗಾಕ್ ಹೋಗಿ ಹೈಕೋರ್ಟ್ ಅಲ್ಲಿ ನಿಂತ್ಕೊಂಡು ಸುದ್ದಿ ಮಾಡಿದ್ದೇನೆ. ನಾನು ಆ ಕೇಸಿನ ಕುತೂಹಲ ಏನಿತ್ತು ಅಂತಂದ್ರೆ, ಇವ್ರು 35 ಸದಸ್ಯರನ್ನ ಅನರ್ಹ ಯಾವ ದೃಷ್ಟಿಕೋನದಲ್ಲಿ ಮಾಡ್ತಾರೆ ಮತ್ತು ಇವ್ರದ್ದು ಏನ್ ಮಿಸ್ಟೇಕ್ ಆಗಿದೆ ಅಂತ ನಂದು ಅಬ್ಸರ್ವೇಷನ್ ಇತ್ತು. ಆ ಸಂದರ್ಭದಲ್ಲಿ ನಾನು ಇವ್ರ ಕಡಿಮೆನೆ ಡಾಕ್ಯುಮೆಂಟ್ ತಗೊಂಡೆ. ಇವೆಲ್ಲ ಗೊಂದಲ ಆಗಿ ಬಂದಿರ್ತಕ್ಕಂಥ ಫಂಡ್ ಅಲ್ಲಿ ಹರಿದ ಹಂಚಿ ಹೋಗ್ಬಿಡ್ತು. ಈಗ ಮೇನ್ ಆಗ್ತಕ್ಕಂಥದ್ದು ಏನ್ ಗೊತ್ತಾ, ಇದು ಕಮಿಷನರ್ ಅವ್ರಿಗೆ ಬರ್ತದೆ, ಕಮಿಷನರ್ ಶಾಸಕರ ಅಂಡರ್ದಾಗ ಹೋಗ್ತದೆ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ವಿಜಯಪುರ ನಗರದಲ್ಲಿ ಮೇಯರ್ ಮತ್ತು ಉಪ ಮೇಯರ್ ಯಾರು ಆಗ್ತಾರೋ ಅಂತೇಳಿ ಜನರ ನಡುವೆ ಒಂದು ಕುತೂಹಲ ಮೂಡಿತ್ತು. ಆ ಕುತೂಹಲಿಗೆ ಬ್ರೇಕ್ ಹಾಕಿದವರು ಯಾರು? ಬರೀ ಇವತ್ತ ನಮ್ಮ ಜೊತೆಗೆ ನಮ್ಮ ಹಿರಿಯ ಪತ್ರಕರ್ತ ಯೂಸುಫ್ ನೇವರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರಿಗೆ ಕೇಳೋಣ, ಅವರು ಯಾವ ರೀತಿ ಬ್ರೇಕ್ ಹಾಕಿದ್ರು, ಅವ್ರ ಕಡೆಯಿಂದ ಸಂಪೂರ್ಣ ಮಾಹಿತಿಯನ್ನು ಕೇಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ರೀ ಯೂಸುಫ್ ನೇವರ್ ಅವರು, ನಮ್ಮ ಸ್ಟುಡಿಯೋ ಅಲ್ಲಿ ನಿಮ್ಗೆ ಸ್ವಾಗತ ಅದ. ಇದು ಮಹಾನಗರ ಪಾಲಿಕೆ ಇಲೆಕ್ಷನ್, ಮೇಯರ್ ಉಪ ಮೇಯರ್ ಇಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಮೇಯರ್ ಆಗ್ತಾರೋ ಇನ್ ಬಿಜೆಪಿ ದವರು ಮೇಯರ್ ಆಗ್ತಾರೋ, ಈ ಜನರ ನಡುವೆ ಒಂದು ಕುತೂಹಲ ಮೂಡಿತ್ತು. ಅದನ್ನ ಮೂಡಿತ್ತು. ಆ ಕುತೂಹಲಿಗೆ ನೀವು ಹೆಂಗ್ ಬ್ರೇಕ್ ಹಾಕಿದ್ರಿ? ಇಲ್ಲ, ಬ್ರೇಕ್ ಹಾಕಿದ್ಯಾ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಏನಂತಂದ್ರೆ, ನೈತಿಕತೆ, ಸಾಮಾಜಿಕ ಪ್ರಜ್ಞೆ, ನಗರದ ಅಭಿವೃದ್ಧಿ, ಮಹಾನಗರ ಪಾಲಿಕೆ ಅಭಿವೃದ್ಧಿಗಳ ಕುರಿತಾಗಿ ನೀವು ಸಾಕಷ್ಟು ಸುದ್ದಿಗಳನ್ನ ಮಾಡಿದಿರಿ, ನಾನು ಸುದ್ದಿಗಳನ್ನ ಮಾಡ್ತಾ ಇದ್ದೆ. ಬಟ್ ಏನಂತಂದ್ರೆ, ಒಂದು ಯೂಸುಫ್ ಅವರೇ, ನೀವು ಕೂಡ ಸಾಕಷ್ಟು ಡೌನ್ ಟು ಅರ್ಥ ಆಗಿ ಜನರ ಮಧ್ಯೆ ಹೋಗ್ತೀರಿ. ದಿನ ನಮ್ ಗಟರ್ ಆಗಿಲ್ಲ, ರೋಡ್ ಆಗಿಲ್ಲ, ಇದು ಆಗಿಲ್ಲ. ಇದ್ರ ಮಧ್ಯೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಗಳು ಜರುಗುತ್ತದೆ ಅಂತಕ್ಕಂಥ ವಿಚಾರ ಎಲ್ಲಾ ಕಡೆ ಚರ್ಚೆ ನಡೀತಾ ಇತ್ತು. ಈ ಹಿಂದೆ ನಾನು ಮೈನುದ್ದೀನ್ ಬೀಳ್ಗಿ ಮತ್ತು ಪ್ರಕಾಶ್ ಮಿರ್ಜಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ತುಂಬಾ ಒಳ್ಳೆ ಕೆಲಸ. ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕ ನಂದೇನ್ ಕೆಲಸ ಇರ್ಲಿಲ್ಲ, ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಆ ಒಳ್ಳೆ ಕೆಲಸ ಏನಂತಂದ್ರೆ, ಚುನಾವಣೆ ಏನು ಮಾಡ್ಬೇಕಾದ್ರೆ 35 ಸದಸ್ಯರೇನಿದಾರಲ್ಲ, ನಮ್ಮ 35 ವಾರ್ಡಿನ ಮೆಂಬರ್ಸ್, ಮಹಾನಗರ ಪಾಲಿಕೆ ಚುನಾವಣೆ ತಗೊಂಡಂತಹ ಸದಸ್ಯರೇನಿದಾರಲ್ಲ, ಇವರು ಆಸ್ತಿ ವಿವರಣೆಯನ್ನ ಕೊಟ್ಟಿಲ್ಲ. ಆಸ್ತಿ ವಿವರಣೆ ಚುನಾಯಿತರಾಗಿ 1 ತಿಂಗಳ ಒಳಗಾಗಿ ಆಸ್ತಿ ವಿವರಣೆ ಸಲ್ಲಿಸಬೇಕಾಗಿತ್ತು, ಅಥವಾ 1 ವರ್ಷದ ಒಳಗಾಗಿ. ಅದು 1976 ರೂಲ್ಸ್ ಪ್ರಕಾರ ಕೊಡಬೇಕಾಗತ್ತೆ. ಆ ರೂಲ್ಸ್ ಪ್ರಕಾರ ಇವರು ಅದನ್ನು ಚುನಾವಣೆ ಆದ ನಂತರವೂ ಕೂಡ, ಮೇಯರ್ ಉಪಮೇಯರ್ ಚುನಾವಣೆ ಆದ ನಂತರವೂ ಕೂಡ ಇವರು ಸಲ್ಲಿಸಲಿಲ್ಲ. ಮೊದಲನೇ ಮೇಯರ್ ಉಪಮೇಯರ್ ಚುನಾವಣೆ ಯಾರು ಅಬ್ದುಲ್ ರುಜಾಕ್ ಹೊತ್ತಿ ಅವರು ಏನ್ರಿ, ಆ ಚುನಾವಣೆಗೂ ಇವರು ಆಸ್ತಿ ವಿವರ ಸಲ್ಲಿಕೆ ಮಾಡ್ಲಿಲ್ಲ. ಸೊ ಅದನ್ನ ನಾರ್ಮಲ್ ಆಗಿ ಅದನ್ನ ಯಾರು ಅದಕ್ಕೆ ಮೆಕ್ಕಲ್ಕಿ ಅವರು, ಕಮಿಷನರ್ ಅವರು ತುಂಬಾ ಚೆನ್ನಾಗಿ ಅದನ್ನ ಸ್ಟೆಪ್ ತಗೊಂಡ್ರು. ಅದು ಈ ವಿಚಾರದಲ್ಲಿ ನಾನು ಹೇಳಲೇಬೇಕು. ಅವರು ಏನು ಹೆಜ್ಜೆ ತಗೊಂಡ್ರಂದ್ರೆ, ಈ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗಿಂತ ಮುಂಚೆ ಈ 35 ಸದಸ್ಯರನ್ನ ಅನರ್ಹತೆ ಮಾಡುವ ಅಧಿಕಾರ ಅವರಿಗೆ ಇರುತ್ತೆ. ಅವರಿಗೆ ಇರ್ಲಿಲ್ಲ ಅಂದ್ರು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಸೋಕೆ ಮತ್ತು ಅನರ್ಹಗೊಳಿಸುವ ಶಕ್ತಿ RC ಅವರಿಗೆ ಇರ್ತದೆ. ಅಂದ್ರೆ ರೀಜನಲ್ ಕಮಿಷನರ್ ಅವರಿಗೆ, ಪ್ರಾದೇಶಿಕ ಆಯುಕ್ತರು ಅಂತ ಕರೀತಾರೆ ಅವ್ರನ್ನ. ಪ್ರಾದೇಶಿಕ ಆಯುಕ್ತರು ಸಂಜಯ್ ಶೆಟ್ಟನ್ ಅವರು ಇದ್ರು ಅವಾಗ. ಅವರು ಇವ್ರನ್ನ ಅನರ್ಹ ಮಾಡಬೇಕು ಅಂತಕ್ಕಂಥದ್ದು ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ. ಯಾರು, ವಿಜಯ್ ಕುಮಾರ್ ಮೆಕ್ಕಲ್ಕಿ ಅವರು ಪ್ರಸ್ತಾವನೆ ಕೊಡ್ತಾರೆ. ಸರ್, ಈ ತರದ್ದು ಇವರು ಆಸ್ತಿ ವಿವರ ಸಲ್ಲಿಕೆ ಮಾಡ್ಲಿಲ್ಲ, ಮತ್ತೆ ಹೀಗಾಗಿ ಇವರಿಗೆ ನಾವು ಸಸ್ಪೆಂಡ್ ಮಾಡಬಹುದಾ, ಅನರ್ಹಗೊಳಿಸಬಹುದಾ ಅಂತಕ್ಕಂಥ ವಿಚಾರ ಅವರು ಕೊಡ್ತಾರೆ. ಇವಾಗ ಇವರು ಕೊಟ್ಟಿದ್ದ ನೋಟಿಸ್ ಅನ್ನ ಇವರು ನಿಷ್ಕಾಳಜಿ ಮಾಡ್ತಾರೆ. ಪ್ರಮುಖವಾಗಿ ಜಮಾದಾರ್ ಅವರು, ಇವರೆಲ್ಲ ಮೆಂಬರ್ಸ್. ನಿಮ್ಗೆ ಒಂದು ಎಕ್ಸಾಂಪಲ್, ಒಂದು ನೋಟಿಸ್ ಕೊಡ್ತೀನಿ ನಾನು. ನೋಟಿಸ್ ಕೊಟ್ರೆ ಆ ನೋಟಿಸ್ಗೆ ನೀವು ಉತ್ತರ ಕೊಡ್ಬೇಕು ತಾನೆ. ಉತ್ತರ ಕೊಡದೇ ಇದ್ರೆ ಅಂದ್ರೆ ಯಾರು ಏನ್ ಮಾಡ್ತಾರತ್ತೋ ಅಂತಕ್ಕ ಹಾರಕ್ಕೆ ಉತ್ತರ ಅವರು ಕೊಡ್ಲೇ ಇಲ್ಲ. ಅದಾದ್ಮೇಲೆ ಅವರು ಮಹಾನಗರ ಪಾಲಿಕೆಗೆ ಈ ತರ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಪ್ರಕಾಶ್ ಮಿರ್ಜಿಗೆ ಮತ್ತು ಮೈನುದ್ದೀನ್ ಬೀಳ್ಗಿ ಅವರಿಗೆ ಈ ವಿಷಯ ಗೊತ್ತಾಯ್ತು. ಯಾಕಂದ್ರೆ ಇವರು ಕೂಡ ಎಲೆಕ್ಷನ್ ಅಲ್ಲಿ ಸೋತಿದ್ರು. ಇವರು ಕೂಡ ಸಾಮಾಜಿಕ ಕಳಕಳಿ ಮತ್ತು ಜವಾಬ್ದಾರಿ ವ್ಯಕ್ತಿಗಳೇ, ರಾಜಕಾರಣ ಇದು ರಾಜಕಾರಣ ಬೇಡ ನಮ್ಗೆ.
ಇವರು ಒಟ್ಟ ಮೇಲೆ ರೀಜನಲ್ ಕಮಿಷನರ್ ಅವರು ಇವರಿಗೆ ಒಂದು ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸೋಕ್ಕಿಂತ ಮುಂಚೆ ಪ್ರಕಾಶ್ ಮಿರ್ಜಿ ಅಂಡ್ ಮೈನುದ್ದೀನ್ ಬೀಳಗಿ ಅವರು ನ್ಯಾಯಾಲಯದ ಕಟಕಟೆಯನ್ನ ತಪ್ತಾರೆ. ನ್ಯಾಯಾಲಯದಕ್ಕೆ ಹೋಗ್ತಾರೆ ಅವರು, ಈ 35 ಸದಸ್ಯರನ್ನ ಅನರ್ಹ ಮಾಡ್ರಿ ಅಂತ. ಅವಾಗ ಇವ್ರಿಗೆ ಅಲರ್ಟ್ ಆಗ್ತಾರೆ. ನಮ್ಮ ಬಿಜಾಪುರದಲ್ಲಿ ಹೆಂಗಿದೆ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಒಳ ಒಪ್ಪಂದಗಳನ್ನ ಇವ್ರು ತಿಳ್ಕೊಂಡು, ಮತ್ತೆ ನೋಡಿ ಎಷ್ಟು ವಿಚಿತ್ರ ಅಂತಂದ್ರೆ ಒಬ್ಬರು ಕಾಂಗ್ರೆಸ್ನ ಸದಸ್ಯ ಮಾಜಿ, ಯಾರು ಮೈನುದ್ದೀನ್ ಬೀಳಗಿ, ಒಬ್ರು ಬಿಜೆಪಿ ಸದಸ್ಯ, ಅವರು ಮಾಜಿನೇ, ಇಬ್ರು ಮಾಜಿನೇ, ಇವ್ರಿಬ್ರು ಕೂಡಿ ಕೋಟಿಗೆ ಹೋಗಿದ್ದು ವಿಶೇಷ. ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು. ಇಬ್ರು ಕೂಡಿ ಕೋಟಿಗೆ ಹೋಗ್ತಾರೆ. ಇಬ್ರು ಕೂಡಿ ಕೋಟಿಗೆ ಹೋದ್ಮೇಲೆ ಇಬ್ರು ಸೋತವ್ರಂತೆ. ಇವ್ರಿಗೆ ಕೆಲಸ ಇಲ್ಲ, ಕೆಲಸ ಮಾಡ್ಬೇಕಾಗಿದೆ, ಸಾರ್ವಜನಿಕರಿಗೆ ಮತ್ತೆ ಭರವಸೆ ಮೂಡಿಸ್ಬೇಕಾಗಿದೆ. ನಾವು ಮತ್ತೆ ಆರಿಸ್ಬಿಡ್ತೀವಿ, ಮತ್ತೆ ಮುಂದೆ ಚುನಾವಣೆ ನಿಲ್ತಾರೋ ಬಿಡ್ತಾರೋ ನಾನು ಹೇಳಕ್ಕಾಗಲ್ಲ. ನಾವು ಪತ್ರಕರ್ತನಾಗಿ ನಾನು ಹೇಳ್ತಾ ಇರ್ತಂತ ಏನಂದ್ರೆ, ಇವರು ಈ ವಿಷಯವನ್ನ ಅವರು ಸದುಪಯೋಗ ಪಡಿಸ್ಕೊಂತಾರೆ. ಅದಕ್ಕೆ ಇಮಿಡಿಯೇಟ್ ಆಗಿ 35 ಸದಸ್ಯರನ್ನ ಅನರ್ಹ ಮಾಡ್ರಿ ಅಂತ. ಅವಾಗ ಏನ್ ಮಾಡುತ್ತೆ ಕೋರ್ಟು ರೀಜನಲ್ ಕಮಿಷನರ್ ಅವರಿಗೆ ಅಂದ್ರೆ ಸರ್ಕಾರಕ್ಕೆ ಆದೇಶ ನೀಡುತ್ತೆ. ಏನ್ ಆದೇಶ ನೀಡುತ್ತೆ? ನೀವು ಈ 35 ಸದಸ್ಯರ ಅನರ್ಹ ವಿಚಾರ ಕುರಿತಾಗಿ ಇಲ್ಲಿ ನಮ್ಗೆ ಕೇಸ್ ಹಾಕಿದ್ದಾರೆ, ಇಂಥವ್ರು ಕೇಸ್ ಇದು ಮಾಡಿದ್ದಾರೆ, ನೀವು ಕೂಡಲೇ ನೀವು ಏನಾದ್ರೂ ಒಂದು ನಿರ್ಧಾರ ಮಾಡಿ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ನಿಮ್ಮ ವಿವೇಚನೆಗೆ, ಸರ್ಕಾರದ ವಿವೇಚನೆಗೆ ಸರ್ಕಾರ ನಿರ್ಧಾರ ಏನ್ ತೆಗೆದುಕೋತಾರೆ ಗೊತ್ತಿಲ್ಲ, ನಿಮ್ಮ ಆಡಳಿತಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಂಡು ಕೂಡಲೇ ನನಗೆ ಉತ್ತರ ಕೊಡ್ರಿ ಅಂತಕ್ಕಂಥ ವಿಚಾರವಾಗಿ ಅವ್ರು ಕೇಳ್ತಾರೆ. ಕೇಳಿದ ಮೇಲೆ ಇವ್ರು ಏನ್ ಮಾಡ್ತಾರೆ, ಕೋರ್ಟಿಂದಲ್ಲಿ ಕಾಯ್ತಾ 1 ತಿಂಗಳು ಕಳೀತದೆ, ಮೋಸ್ಟ್ಲಿ ಒಂದೂವರೆ ತಿಂಗಳು ಏನೋ ಆಗಿರಬಹುದು ಹೆಚ್ಚು ಕಡಿಮೆ. ಅದಾದ್ಮೇಲೆ ಇವರು ಮತ್ತೆ ರೀಜನಲ್ ಕಮಿಷನರ್ ಅವರು ಏನ್ ಮಾಡ್ಬಿಡ್ತಾರೆ, ಸಂಜಯ್ ಶೆಟ್ಟರ್ ಅವರು ಇವರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. 35 ಜನ ಸದಸ್ಯರನ್ನ ನೋಟಿಸ್ ಕಳಿಸ್ತಾರೆ. 35 ಜನ ಸದಸ್ಯರನ್ನ ನಿಮ್ಮ ಆಸ್ತಿ ಘೋಷಣೆ ಮಾಡದೇ ಇರುವುದು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಆ ಕಾರಣ ಕೇಳಿ ನೋಟಿಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಯಾವ್ಯಾವ ರೀತಿ ನೀವು ಆಸ್ತಿ ಘೋಷಣೆ ಮಾಡಬೇಕಾಗಿತ್ತು, ಈಗಾಗಲೇ ನೀವು ಆಸ್ತಿ ಘೋಷಣೆ ಮಾಡಿದ ಕುರಿತಾಗಿ ಏನಾದ್ರು ನಿಮ್ಮ ಹತ್ರ ರಿಸೀವ್ಡ್ ಇದೆಯಾ, ಯಾಕೆ ಆಸ್ತಿ ಘೋಷಣೆ ಮಾಡ್ಲಿಲ್ಲ ಅಂತ ಒಂದು ನೋಟಿಸ್ ಅನ್ನ 35 ಜನ ಸದಸ್ಯರನ್ನ ಕಳಿಸ್ತಾರೆ. 35 ಜನ ಸದಸ್ಯರನ್ನ ಕಳಿಸಿದಾಗ 35 ಜನ ಸದಸ್ಯರು ಬೆಳಗಾವಿಗೆ 15 ದಿನಗಳ ಕಾಲ ಇವರಿಗೆ ಕಾಲಾವಕಾಶ ಕೊಟ್ಟಿರ್ತಾರೆ. ಯಾರು ರೀಜನಲ್ ಕಮಿಷನರ್ 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದನ್ನ ಇವರು ಹೋಗಿ 15 ಅಥವಾ 8 ದಿನ 10 ದಿನ ಒಬ್ಬ 12 ದಿನಕ್ಕೆ ಒಬ್ಬೊಬ್ಬರಾಗಿ ಹೋಗಿ ಇಬ್ಬರಾಗಿ ಹೋಗಿ ಇವರೆಲ್ಲರೂ ಕೂಡ ನೋಟಿಸ್ಗೆ ಉತ್ತರ ಕೊಟ್ಟು ಬರ್ತಾರೆ. ನನಗೆ ಆರಾಮ ಇರ್ಲಿಲ್ಲ, ನನ್ಗೆ ಸಮಸ್ಯೆ ಇತ್ತು, ನನಗೆ ತೊಂದರೆ ಇತ್ತು, ನಾನು ಆಲ್ರೆಡಿ ಸಲ್ಲಿಸಿದೀನಿ, ಒಬ್ರು ತಪ್ಪು ಮಾಡಿದೀವಿ, ಒಬ್ರು ಹಿಂಗ್ ಮಾಡಿದೀವಿ ಅಂತ ಅದನ್ನ ನಾನು ಕೂಡ ಸುದ್ದಿ ಮಾಡಿದ್ದೀನಿ ಅದನ್ನ. ಇದಾದ ಮೇಲೆ ಇವ್ರದ್ದು ಉತ್ತರ ಸಮರ್ಪಕವಾದ ಉತ್ತರ ಬಂದಿಲ್ಲ ಅಂತ ಹೇಳಿ ರೀಜನಲ್ ಕಮಿಷನರ್ ಆಗಿರ್ತಕ್ಕಂತ ಸಂಜಯ್ ಶೆಟ್ಟಣ್ಣ ಅವರು ಈಗ ಆ ಸ್ಥಾನದಲ್ಲಿ ಅವ್ರು ಇಲ್ಲ, ಅವ್ರು ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗಿದ್ದಾರೆ. ಅವ್ರ ಜಾಗದಲ್ಲಿ ಜಾನಕಿ ಮೇಡಮ್ ಅವರು ಬಂದಿರ್ತಾರೆ. ಈಗ ಅದು ಆಮೇಲೆ ಹೇಳ್ತೀನಿ ಜಾನಕಿ ಮೇಡಮ್ ಅವರು ಏನ್ ಮಾಡಿದ್ರು. ಅವರು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ 35 ಸದಸ್ಯರ ಅನರ್ಹ ವಿಚಾರ ಏನಿದೆ ಅಲ್ಲ, ಇವ್ರಿಗೆ ನಾನು ಅನರ್ಹ ಮಾಡ್ತಾ ಇದ್ದೀನಿ, ಡಿಸ್ಕ್ವಾಲಿಫೈಡ್ ಮಾಡ್ತಾ ಇದ್ದೀನಿ, ಇವ್ರ ಉತ್ತರ ಸಮರ್ಪಕವಾದ ಉತ್ತರ ನನಗೆ ಬಂದಿಲ್ಲ ಅಂತ ಹೇಳಿ ಡಿಸ್ಕ್ವಾಲಿಫೈಡ್ ಮಾಡಿ ಇವರು ನ್ಯಾಯಾಲಯಕ್ಕೆ ಕೊಡ್ತಾರೆ. ಅವಾಗ ಇಮಿಡಿಯೇಟ್ ಆಗಿ ಕಿರಣ್ ಪಾಟೀಲ್ ಅವರು, ಏನು ಇವರು ಮೆಂಬರ್, ಬಿಜೆಪಿ ಮೆಂಬರ್ ಕಿರಣ್ ಪಾಟೀಲ್ ಅವರು ಇಮಿಡಿಯೇಟ್ ಆಗಿ ಒಬ್ರು ವಕೀಲರು ತಗೊಂಡು ಅವರು ಅಪೀಲ್ ಹೋಗ್ತಾರೆ ಮಹಾನಗರ ಪಾಲಿಕೆ ವಕೀಲರು ಇಲ್ಲಿ ಸಬ್ಮಿಟ್ ಮಾಡ್ತಾರೆ. 35 ಸದಸ್ಯರನ್ನ ಅನರ್ಹ ಮಾಡಿದ್ದೇವೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಉತ್ತರ ಕೊಡ್ತಾರೆ. ಇವ್ರು ಇಮಿಡಿಯೇಟ್ ಆಗಿ ಅದಕ್ಕೆ ಈ ತಡೆಯಾಜ್ಞೆ ಕೋರಿ ಒಂದು ತಡೆಯಾಜ್ಞೆ ನೀಡಿ 35 ಸದಸ್ಯರನ್ನ ನಮ್ಮನ್ನ ಅನರ್ಹ ಮಾಡಿದ್ದಾರೆ, ದಯವಿಟ್ಟು ತಡೆಯಾಜ್ಞೆ ನೀಡಿ ಅಂತ ಹೇಳಿ ಹೈಕೋರ್ಟ್ಗೆ ಏಕ ಸದಸ್ಯ ಪೀಠಕ್ಕೆ ಮನವಿ ಮಾಡ್ಕೊಂತಾರೆ. ಮನವಿ ಮಾಡ್ಕೊಂಡ್ಮೇಲೆ ಆ ಮನವಿಗೆ ಏಕ ಸದಸ್ಯ ಪೀಠ ತಿರಸ್ಕಾರ ಮಾಡುತ್ತೆ ಸರ್. ತಿರಸ್ಕಾರ ಮಾಡಿದ್ಮೇಲೆ ಅವರು ಮತ್ತೆ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ. ಕಿರಣ್ ಕುಮಾರ್ ಪಾಟೀಲ್ ಅವರು ವಿಭಾಗೀಯ ಪೀಠಕ್ಕೆ ಹೋಗಿ ನಮಗೆ ದಯವಿಟ್ಟು ಸ್ಟೇ ಕೊಡಿ, ಆಡಳಿತಾತ್ಮಕವಾದಂತಹ ಸಮಸ್ಯೆ ಇದೆ, ಇಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಜರುಗ್ತಾ ಇದೆ, ಜರುಗೋ ದಿನಾಂಕ ಕೂಡ ಘೋಷಣೆಯಾಗಿದೆ. ಅಷ್ಟರಲ್ಲಿ ನಮ್ಮ ಕಮಿಷನರ್ ಅವರು ದಿನಾಂಕವನ್ನು ಘೋಷಣೆ ಮಾಡಿರ್ತಾರೆ.
ಅದು ರೀಜನಲ್ ಕಮಿಷನರ್ ದಿನಾಂಕ ಮೊದಲೇ ಘೋಷಣೆ ಮಾಡಿರ್ತಾರೆ. ಇದು ದಿನಾಂಕ ಘೋಷಣೆ ಆಗಿದೆ, ಇದಕ್ಕೆ ಆಡಳಿತಾತ್ಮಕ ಸಮಸ್ಯೆ ಆಗಬಾರದು ಮಾನ್ಯ ನ್ಯಾಯಾಧೀಶರೇ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಈಗ ದ್ವಿಸದಸ್ಯ ಪೀಠ ಅಂದ್ರೆ ವಿಭಾಗೀಯ ಪೀಠಕ್ಕೆ ಮನವರಿಕೆ ಮಾಡೋದ್ರಲ್ಲಿ ಬಿಜೆಪಿಗರು ಯಶಸ್ವಿ ಆಗ್ತಾರೆ. ಅದಾದ ಮೇಲೆ ಸ್ಟೇ ಆಗ್ತದೆ. ಆ ಸ್ಟೇನ ಇಟ್ಕೊಂಡು ಇವರು ಕರಡಿ ಅವರು ಮಡಿವಾಳಪ್ಪ ಕರಡಿ ಅವರು ಮೇಯರ್ ಎಲೆಕ್ಷನ್ ನಲ್ಲಿ ಮಡಿವಾಳಪ್ಪ ಕರಡಿ ಅವರು ಮೇಯರ್ ಆಗಿ ಮುಂದುವರಿತಾರೆ. ಇಲ್ಲಿವರೆಗೆ ನಡೆದಿರ್ತಕ್ಕಂಥದ್ದು. ಹೌದು. ಈಗ ಅದೇ ಸಂದರ್ಭದಲ್ಲಿ ಏನಂದ್ರ ನೀವು ಒಂದು 2 ದಿವಸ ಹಿಂದಿನ ದಿವಸದಲ್ಲಿ ನೀವು ಪ್ರೆಸ್ಮೆಂಟ್ ಮಾಡಿದಿರಿ, ಪತ್ರಿಕಾಗೋಷ್ಠಿಯನ್ನು ಮಾಡಿದಿರಿ. ಆ ಪತ್ರಿಕಾಗೋಷ್ಠಿ ನಾವು ಸಂದರ್ಶನ ನಾವು ಮಾಡಿ ಅದಕ್ಕೆ ಪತ್ರಿಕಾಗೋಷ್ಠಿ ನಾವು ಪ್ರಸಾರ ಮಾಡಿದೀವಿ. ಅಲ್ಲಿ ತಾಳ ಒಂದು ಕಮೆಂಟ್ ಜನರ ಪ್ರಶ್ನೆ ಇದು. ಜನರ ಪ್ರಶ್ನೆ ಏನಂದ್ರ, ನೀವು ಯೂಸಫ್ ನೇವರ್ ಅವರಿಗೆ ಈ ಪ್ರಶ್ನೆ ಕೇಳ್ರಿ, ಅವ್ರಿಗೆ ಫಸ್ಟ್ ಏನಿದು ಇನ್ಫಾರ್ಮೇಶನ್ ತಗೊಂಡಾರ, ಅವ್ರ ಡಾಕ್ಯುಮೆಂಟ್ಸ್ ಇವರೇ ಮಾಹಿತಿ ಹಾಕಿ ತಗೊಂಡಿದ್ರು, ಏನ್ ಇವ್ರಿಗೆ ಯಾರು ಮಾಹಿತಿ ಪತ್ರ ತಂದು ಕೊಟ್ರು? ಇದರ ಉತ್ತರ ಕೊಡ್ರಿ. ಅಲ್ರಿ, ಈಗ ಡಾಕ್ಯುಮೆಂಟ್ಸ್ ಅಧಿಕೃತವಾಗಿ ಹೈಕೋರ್ಟ್ ಅಲ್ಲಿ ನಿಮಗೆ ಆನ್ಲೈನ್ ಅಲ್ಲಿ ಸಿಗ್ತದೆ. ನೀವು ಘೋಷಣಾ ಪತ್ರ ಯಾರು ಕೊಡ್ಬೇಕಾಗಿಲ್ಲ. ಕೇಳ್ರಿ ಇಲ್ಲ, ನಿಮಗೆ ಇದ್ರದ್ದು ಸಂಪೂರ್ಣ ಈಗಲಾದ್ರೂ ನಾನು ಸಾರ್ವಜನಿಕರಿಗೆ ಹೇಳಿ, ನಿಮ್ಮ ಈ ಕೇಸಲ್ಲಿ ಇರ್ತಕ್ಕಂಥದ್ದು ನಾನು ರೀಜನಲ್ ಕಮಿಷನರ್ ಅವರಿಗೆ ಲೆಟರ್ ಬರಿಬೇಕಾದ್ರೆ ಆ ಯಾವ್ಯಾವ ಕೇಸ್ಗಳು ಇದ್ದು ಅಲ್ಲ ಆ ಕೇಸ್ ನಂಬರ್ ಹಾಕಿ ಕೊಟ್ಟಿರ್ತೇನೆ. ಅವ್ರಿಗೆ ಎಲ್ಲಾ ಡಾಕ್ಯುಮೆಂಟ್ ಕೊಡ್ಬೇಕಾದಿಲ್ಲ, ಇಷ್ಟು ಡಾಕ್ಯುಮೆಂಟ್ ಹಾಕೋ ತಿಳಿತೀರಾ. ನೀವೇ ಬೇಕಾದ್ರೆ ಹೈಕೋರ್ಟ್ ಅಲ್ಲಿ ಆ ಕೇಸ್ ನಂಬರ್ ಗಳನ್ನ ನೀವು ಸರ್ಚ್ ಮಾಡಿದ್ರೆ, ನ್ಯಾಯಾಲಯದ ವೆಬ್ಸೈಟ್ ಗೆ ಹೋಗಿ ನೀವು ಸರ್ಚ್ ಮಾಡಿದ್ರೆ ಅದ್ರ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರ್ತದೆ. ಅವರು ಜನರ ಪ್ರಶ್ನೆ ಅದು ಇಲ್ಲ. ಜನರ ಪ್ರಶ್ನೆ ಏನದ ಅಂದ್ರ, ಮಹಾನಗರ ಪಾಲಿಕೆದಾಗ ಇಲೆಕ್ಷನ್ ಸಂದರ್ಭದಲ್ಲಿ ಏನ್ ಇವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರ, ಆಸ್ತಿ ಘೋಷಣೆ ಪತ್ರ ಏನ್ ಬರ್ತಾರಲ್ಲ, ಅದು ಮಾಹಿತಿ ಹಕ್ಕೊಳಗ ರೈಟ್ಸ್ ಆಫ್ ಇನ್ಫಾರ್ಮೇಶನ್ ದಾಗ ಅದು ನೀವೇ ನಿಮ್ಮ ಹೆಸರನ್ನು ತಕೊಂಡಿರೋ ಏನು ಕೋರ್ಟ್ ನಾನು ತಕೊಂಡಿಲ್ಲ. ಅದು ನಿಮ್ಮಲ್ಲಿ ಹೆಂಗ್ ಬತ್ತು ಅಂತ ನಾನ್ ತಕೊಂಡಿಲ್ಲ. ನನ್ ಬಲ್ಲಿ ಹೆಂಗ್ ಬತ್ತು ಇಲ್ಲ ಹೇಳ್ತೀನಿ ಕೇಳಿ. ನನ್ ಬಲ್ಲಿ ಹೆಂಗ್ ಬತ್ತು ಅಂತಂದ್ರೆ ನಾನು ನ್ಯಾಯಾಲಯದಿಂದ ತಗೊಂಡಿದೀನಿ. ನನ್ಗ ಮೈನುದ್ದೀನ್ ಬೀಳ್ಗಿ ಅವ್ರು ಕೊಟ್ಟಿದ್ದಾರೆ. ನನ್ಗೆ ಯಾರು ನಮ್ಮ ದಕ್ಷಿಣ ವಕೀಲರು ಇಲ್ಲ ದಕ್ಷಿಣ ವಕೀಲರು ಇಲ್ಲ, ಅವ್ರ ವಕೀಲರು ಅವ್ರು ಅಷ್ಟೇ. ಪ್ರಕಾಶ್ ಮಿರ್ಜಿ ಅವರು, ಮೈನುದ್ದೀನ್ ಬೀಳ್ಗಿ ಅವರು ಎಲ್ಲಾ ದಾಖಲಾತಿಗಳು ನಾನು ನಿರಂತರ ಸುದ್ದಿ ಮಾಡಿದ್ದೇನೆ. ನಾನು ಅದ್ರ ಲೈವ್ ಸಮೇತ ಸುದ್ದಿ ಮಾಡಿದ್ದೇನೆ. ಗುಲ್ಬರ್ಗಾಕ್ ಹೋಗಿ ಹೈಕೋರ್ಟ್ ಅಲ್ಲಿ ನಿಂತ್ಕೊಂಡು ಸುದ್ದಿ ಮಾಡಿದ್ದೇನೆ. ನಾನು ಆ ಕೇಸಿನ ಕುತೂಹಲ ಏನಿತ್ತು ಅಂತಂದ್ರೆ, ಇವ್ರು 35 ಸದಸ್ಯರನ್ನ ಅನರ್ಹರ ಯಾವ ದೃಷ್ಟಿಕೋನದಲ್ಲಿ ಮಾಡ್ತಾರೆ ಮತ್ತು ಇವ್ರದ್ದು ಏನ್ ಮಿಸ್ಟೇಕ್ ಆಗಿದೆ ಅಂತ ನಂದು ಅಬ್ಸರ್ವೇಷನ್ ಇತ್ತು. ಆ ಸಂದರ್ಭದಲ್ಲಿ ನಾನು ಇವ್ರ ಕಡಿಮೆನೆ ಡಾಕ್ಯುಮೆಂಟ್ ತಗೊಂಡಿದ್ದು. ಯಾರು ಮೈನುದ್ದೀನ್ ಬೀಳ್ಗಿ, ಪ್ರಕಾಶ್ ಮಿರ್ಜಿ ಅವ್ರ ವಕೀಲರಾಗಿರ್ತಕ್ಕಂಥ ದಕ್ಷಿಣಿ ಅವರು. ನಾನ್ ರಿಕ್ವೆಸ್ಟ್ ಮಾಡಿದಾಗ ಅವರೆಲ್ಲ ದಾಖಲಾತಿಗಳು ಹೆಂಗೆ ಕೋರ್ಟ್ ಆರ್ಡರ್ ಏನ್ ಮಾಡ್ತು ಹೆಂಗಂತ ತಗೊಂಡಿದ್ದೆ. ಅದಾದ್ಮೇಲೆ ಅಧಿಕೃತವಾಗಿ ನಾನು ನ್ಯಾಯಾಲಯದ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಕರೆಕ್ಟ್ ಆಗಿ ಇದು ಮಾಡಿ ನಾನು ಅದನ್ನ ಕೇಸ್ ಕುರಿತಾಗಿ. ಆದ್ರೆ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ, ಇಷ್ಟೆಲ್ಲಾ ಕೇಸ್ ಆದ್ರೂ ಮತ್ತೆ ಬಿಜೆಪಿ ಅವರು ಬಂದು ಕುಂತ್ರು, ಬಿಜೆಪಿ ಅವರು ಕುಂದ್ರಲಿ, ಕಾಂಗ್ರೆಸ್ನವರು ಕುಂದ್ರಲಿ, ನನಗೆ ಅದು ಸಂಬಂಧ ಇಲ್ಲ. ಮತ್ತೆ ನನ್ನ ವೈಯಕ್ತಿಕವಾಗಿ 35 ಸದಸ್ಯರೇನು ಇದಾರಲ್ಲ, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆಯವರಾಗಿದ್ದಾರೆ, ಸಾಮಾಜಿಕ ಕಳಕಳಿ ಉಳ್ಳವರಾಗಿದ್ದಾರೆ. ಅದನ್ನೇ ಅವ್ರು ಮಾಡಿರ್ತಕ್ಕಂಥ ದಡ್ಡತನ, ಅವನ್ನ ಅದನ್ನೇ ಅವ್ರು ಮಾಡಿರ್ತಕ್ಕಂಥ. ಈಗ ನಿಮ್ಗೆ ಗೊತ್ತಿರ್ಲಿ, ಮೆಂಬರ್ 4-5 ಸರ್ತಿ ಚುನಾವಣೆ ಮಾಡಿ ಇವ್ರು ಇಲ್ರಿ ಆಯ್ತು, ಇವ್ರು ಆಸ್ತಿ ಘೋಷಣೆ ಮಾಡ್ಬೇಕಾಗಿತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಇವರು ನಿಷ್ಕಾಳಜಿತನ. ಇವ್ರಿಗೆ 35 ಮಂದಿ ಯಾವಾಗಲ್ಲ, ಸುಮಾರು ಜನರಿಗೆ, ಅದರಲ್ಲಿ 35 ಜನರಿಗೆ ಯಾರ್ಯಾರಂತ ಪರ್ಟಿಕ್ಯುಲರ್ಲಿ ಹೆಸರು ಹೇಳಕ್ಕಾಗಲ್ಲ. 35 ಜನರಲ್ಲಿ ಸುಮಾರು ಜನರಿಗೆ ನಾಲೆಜ್ ಇರ್ತದರದು. ಇವ್ರು ಆಸ್ತಿ ಘೋಷಣೆ ಮಾಡ್ಲಿ, ಅದಕ್ಕೇನಿಲ್ಲ, ಕಮಿಷನರ್ ಅವ್ರಿಗೆ ಹೇಳ್ಕೊಂಡ್ರೆ ಆಯ್ತು, ನಾವು ಆಸ್ತಿ ಘೋಷಣೆ ಆಮ್ಯಾಗ ಮಾಡ್ತೀನಿ, 1 ದಿನ 2 ದಿನ 3 ದಿನ ಹೋಗುತ್ತೆ. ಅದನ್ನ ಇನ್ಕ್ಯಾಶ್ ಮಾಡ್ಕೊಂಡು ಅಧಿಕಾರಿಗಳು ಅದನ್ನ ಇನ್ಕ್ಯಾಶ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅವರು RC ಬರ್ದ್ಬಿಟ್ರು. RC ಬರ್ದ ಮೇಲೆ ಇದು ಕೇಸ್ ಇಲ್ಲಿವರೆಗೆ ಬಂತು. ಇದಾದ್ಮೇಲೆ ಇರ್ತಕ್ಕಂತ ಸಮಸ್ಯೆ ಏನು, ಯಾಕೆ ಸುಮ್ಮನೆ ಕೂತ್ರಿ? ಇಲ್ಲ, ಪ್ರಕಾಶ್ ಮಿರ್ಜಿ ಅವರು ಮತ್ತು ಮೈನುದ್ದೀನ್ ಬೀಳ್ಗಿ ಅವರು ಅವರು ಅದು ಕ್ರೆಡಿಟ್ ಅವರು ಕಾಂಗ್ರೆಸ್ ದವರು, ಇವರು ಬಿಜೆಪಿ ದವರು, ಇಬ್ರು ಸೇರ್ಕೊಂಡ ಇವ್ರೇನ 35 ಜನರ ಮೇಲೆ ಏನ್ ಇವರು ಕೇಸ್ ದಾಖಲೆ ಮಾಡಿದ್ರು. ಇವ್ರಿಗೆ ಅನ್ಯಾಯ ಮಾಡ್ರಿ, ಇವರು ಆಸ್ತಿ ಘೋಷಣೆ ಮಾಡಿಲ್ಲ, ಜನರಿಗೆ ಮೋಸ ಮಾಡಿರತ್ತೇಳಿ ಇವರು ಹೈಕೋರ್ಟಿಗೆ ಹೋಗಿದ್ರು. ಆದ್ರೆ ಇವರು ಸುಮ್ಮನೆ ಕೂತರು. ಮುಂದೆ ಹಾಕಿದಕ್ಕೆ ಇಂಪ್ರೂವ್ಮೆಂಟ್ ಮಾಡಿಲ್ಲ.
ಅಲ್ಲ ಸುಮ್ನೆ ಯಾಕೆ ಕೂತ್ರು ಅದು ಅವ್ರಿಗೆ ಬಿಟ್ಕೊಟ್ಟಂತ ವಿಚಾರ. ಅವ್ರು ಯಾಕೆ ಕೂತ್ರು ಅವ್ರು ಹೇಳ್ಬೇಕು ಅದನ್ನ. ಅಲ್ಲ ಜನರ ನಡುವೆ ಏನ ಸುಮ್ನೆ ಯಾಕೆ ಕೂತ್ರು ನಾನ್ ಹೇಳಕ್ಕಾಗಲ್ಲ ಸರ್. ಬಿಜಾಪುರ ನಗರದಲ್ಲಿ ಕೇಳ್ರಿ ಬಿಜಾಪುರ ನಗರ ಜನರ ನಡುವೆ ಏನ ರೂಮರ್ ತಿರುಗಾಡತ್ತಂದ್ರ ಇವ್ರು ಏನಾರ ತಗೊಂಡ್ ಸೆಟಲ್ಮೆಂಟ್ ಆಗಿ ಕಡೆಕಾಗ್ಯಾರ. ಅದು ಆದ ನಂತರ ಇದು ಮೇಯರ್ ಇಲೆಕ್ಷನ್ ಆಯ್ತು. ಅವ್ರು ಗಟ್ಟಿಯಾಗಿ ನಿಂತಿದ್ರ ಮೇಯರ್ ಇಲೆಕ್ಷನ್ ಆಗ್ತಿದ್ದಿಲ್ಲ. ಹಂಗಾಗಲ್ಲ. ಅವ್ರು ಸ್ಟೇ ಕೊಟ್ಟಿದೆ. ಸ್ಟೇ ಮುಂದೆ ಸರ್ಕಾರ ನ್ಯಾಯಾಲಯದ ಆದೇಶದ ಮುಂದೆ ಯಾವ ಮೈನದ ಬೀಳಿಗೂ ಏನು ಮಾಡಕ್ಕಾಗಲ್ಲ. ಈ ಸುತ್ನೆ ಅವರು ಏನು ಮಾಡಕ್ಕಾಗಲ್ಲ. ಈ ಸುತ್ತ ಜಮಾರು ಏನು ಮಾಡಕ್ಕಾಗಲ್ಲ. ಅವರೇ ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಟ್ಟಿರಲ್ಲ. ನೀವೇನ್ ಮಾಡ್ತೀರಿ? ಕೇಳ್ರಿ, ಕಿರಣ್ ಕುಮಾರ್ ಪಾಟೀಲ್ ಅವರು ವಿಷಯ ಅರ್ಥ ಮಾಡ್ಕೊಳ್ಳಿ. ಕಿರಣ್ ಕುಮಾರ್ ಪಾಟೀಲ್ ಅವರು ಸ್ಟೇ ತಗೊಂಡ್ರು. ಆ ಸ್ಟೇ ಎದಕ್ ತಗೊಂಡ್ರು? ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಸಲಿಕ್ಕೆ ಆಗ್ಲಿ ತಗೊಂಡ್ರು. ತಾತ್ಕಾಲಿಕ ತಡೆ ಮುಂದಿನ ದಿನಾಂಕದವರೆಗೆ ತಾತ್ಕಾಲಿಕ ತಡೆ ಕೊಟ್ರು. ಒಂದು ವರ್ಷ ಇತ್ತಲ್ರಿ. ಮುಂದಿನ ಕೇಳಿ ಹೇಳ್ಬಿಡ್ತೀನಿ, ಮ್ಯಾಟರ್ ಹೇಳ್ಬಿಡ್ತೀನಿ. ಮುಂದಿನ ದಿನಾಂಕದವರೆಗೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಅಲ್ವಾ? ಈ ಮುಂದಿನ ದಿನಾಂಕದವರೆಗೆ ಯಾರು ತಗೋಬೇಕು? ಸರ್ಕಾರ ತಗೋಬೇಕಲ್ಲ. ಸರ್ಕಾರ ವಿಳಂಬ ನೀತಿ ಆಯ್ತು. ಸರ್ಕಾರ ಏನ್ ಮಾಡ್ಬಿಡ್ತು? ಡಿಲೇ ನನಗೆ ಒಂದು ಡೌಟ್ ಬಂತು. ಈ ಎಲ್ಲಾ ಸುದ್ದಿಗಳನ್ನ ಮಾಡಿದೀನಿ ನಾನು ನಡಬರ್ಕೊಂಡ್ ಸುದ್ದಿ ಮಾಡಿದ್ದೀನಿ. ಈ ಸಂಪೂರ್ಣ ಸ್ಟೋರಿಗಳನ್ನ ನನ್ನ ಸಾಯಂಕಾಲ ಎಕ್ಸ್ಪ್ರೆಸ್ ಚಾನೆಲ್ ಇದೆ. ಅದು ಇದು ಡೀಲ್ ಆಯ್ತಾ ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡು ಡೀಲ್ ಆಗಿದೆಯೋ ಇಲ್ಲೋ ಅನ್ನೋದು ನನ್ನ ಬಗ್ಗೆ ನಿಖರವಾದ ಮಾಹಿತಿ ಇರ್ಲಿಲ್ಲ. ಆದ್ರೆ ಇಲ್ಲ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ನಾನು ಸಂಶಯವನ್ನ ವ್ಯಕ್ತಪಡಿಸಿದ್ದೀನಿ. ನನ್ನ ಅಭಿಪ್ರಾಯ ಅಲ್ಲ, ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥ ಸಂಶಯನ ವ್ಯಕ್ತಪಡಿಸಿದ್ದೀನಿ. ಆ ಸಂಶಯನ ನಾನು ಸುದ್ದಿ ಮಾಡಿದೆ. ಅದಾದ್ಮೇಲೆ ಅವ್ರಿಗೆ ನಮಗೆ ಮಾತುಕತೆಯಲ್ಲಿ ಅವರು ಇಲ್ಲ ನಮಗ ಅಂತದಾಗಿಲ್ಲ ಹಿಂಗ ಅಂತ ಕ್ಲಾರಿಫಿಕೇಶನ್ ಕೊಡಕ್ ಬಂದ್ರು. ನೀವು ಸುಮ್ಮನೆ ಯಾಕೆ ಕೂತ್ರಿ ಅಂತ ಕೇಳಿದೆ. ಇಲ್ಲ ಇಲ್ಲಿ ಡೇಟ್ ಮುಂದಿನ ಸಲ ಅವ್ರು ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ನಾವು ಕಂಟಿನ್ಯೂ ಮಾಡಿ ನಾವು ಒಂದ್ ವೇಳೆ ಡೀಲ್ ಮಾಡ್ಕೊಂಡಿದ್ರೆ ನಾವ್ಯಾಕೆ ಕೇಸ್ ವಾಪಸ್ ತಗೋತಿದ್ದಿಲ್ಲ, ನಮಗೇನು ಅವಶ್ಯಕತೆ ಅದ ಅನ್ನೋ ಮಾತು ಅವ್ರು ವಾದ ವಿವಾದದಲ್ಲಿ ಹೇಳಿದ್ರು ನನ್ಗೆ ವೈಯಕ್ತಿಕವಾಗಿ. ನಾನಂದ್ರೆ ನೀವು ಏನಾದ್ರೂ ಮಾಡ್ರಿ, ಡೀಲ್ ಆದ್ರೂ ಮಾಡ್ರಿ, ಒಳ್ಳೆ ದರ ಮಾಡ್ರಿ, ಕೆಟ್ಟದ್ ಮಾಡ್ರಿ, ನೀವು ಮಾಡಿರ್ತಕ್ಕಂಥದ್ದು ಸೂಕ್ತವಾಗಿತ್ತು. ಅದು ಕೇಸು ಡಿಲೇ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ನನಗೆ. ಅದ ನಂತರ ನಾನು ಏನ್ ಮಾಡಿದೆ, ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ತಯಾರಿ ಮಾಡ್ಕೊಂಡೆ. ನನ್ನ ಬಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ದು, ಇವ್ರು ಹೇಳಿದ್ದಿತ್ತು, ಈ ವಿಚಾರ ಸಂಪೂರ್ಣವಾಗಿ ಗೊತ್ತಿತ್ತು. ನಾನೇನ್ ಮಾಡಿದೆ, ಇಮಿಡಿಯೇಟ್ ಆಗಿ ಇವರು ಮೆಕ್ಕಳಿಕೆ ಅವರು ಕಳೆದ ಮೊನ್ನೆ 17ನೇ ತಾರೀಕಿಗೆ ಏನ್ ಮಾಡ್ತಾರೆ, ಮೆಕ್ಕಳಿಕೆ ಅವರು ಒಂದು ಲೆಟರ್ ಬರೀತಾರೆ RC ಅವ್ರಿಗೆ. ಲೆಟರ್ ಬರೆದು RC ಅವ್ರಿಗೆ ಹೇಳ್ತಾರೆ, ಇಲ್ಲ ಮೇಡಮ್ 23ನೇ ಅವಧಿಯ ಅಂದ್ರೆ ಇದು ದಾಖಲಾತಿಗಳ ಪ್ರಕಾರ 23ನೇ ಅವಧಿ ಅದು. ಇದು ಈಗಿನ ವರ್ಷ ಈ 5 ವರ್ಷಗಳ ಪ್ರಕಾರ 3ನೇ ಅವಧಿ ಅದು. ಆಯ್ತಾ? ಈ 3ನೇ ಅವಧಿಯನ್ನ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಮಾಡಬೇಕಾಗಿದೆ. ಅದಕ್ಕೆ ತಾವು ಅನುಮತಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವರು ಲೆಟರ್ ಬರೀತಾರೆ ಕಮಿಷನರ್ ಅವರು. ಅದು ನನಗೆ ಗೊತ್ತಾಯ್ತು. ನಾನೇನ್ ಮಾಡ್ಬಿಟ್ಟೆ, ಇಮಿಡಿಯೇಟ್ ಆಗಿ ಯಾವತ್ತು ನನಗೆ ಗೊತ್ತಾಯ್ತು 2 ದಿವಸದಲ್ಲಿ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಹೋಗಿದ್ದು ನನಗೆ ಗೊತ್ತಾದ ತಕ್ಷಣನೇ ಇಮಿಡಿಯೇಟ್ ಆಗಿ ಪ್ರಾದೇಶಿಕ ಆಯುಕ್ತರು ಸಂಜಯ್ ಶೆಟ್ಟನ್ ಅವ್ರಿಗೆ ಭೇಟಿ ಆಗ್ಬೇಕಂತ ಅಲ್ಲಿ ಹೋದಷ್ಟರಲ್ಲಿ ಇವರು ಜಾನಕಿ ಮೇಡಮ್ ಅವರು ಬಂದಿದ್ದಾರೆ ಅಲ್ಲಿಗೆ. ಅವರು ಅವ್ರು ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಆಗಿ ಹೋಗಿದ್ದಾರೆ. ಜಾನಕಿ ಮೇಡಮ್ ಅವ್ರು ಬಂದಿದ್ದಾರೆ, ಪ್ರಾದೇಶಿಕ ಆಯುಕ್ತರು. ಅವ್ರ ಗಮನಕ್ಕೆ ತೆಗೆದುಕೊಂಡು ಬಂದು ನಾನು ಒಯ್ದು ಅದನ್ನ ಒಂದು ಅರ್ಜಿಯನ್ನ ಕೊಟ್ಟೆ. ಯಾವುದೇ ಕಾರಣಕ್ಕೂ ಮೇಡಮ್ ಅವರೇ, ಇದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಮಾಡಬೇಡಿ, ಇದು ಕಾನೂನಾತ್ಮಕವಾಗಿ ಉಲ್ಲಂಘನೆ ಆಗ್ತದೆ. ಕಾನೂನು ಇಸ್ ಅ ಡಿಫಾರ್ಮೇಶನ್ ಕೋರ್ಟ್ ಏನಂತಾರೆ ಅದಕ್ಕೆ, ನ್ಯಾಯಾಲಯದ ಉಲ್ಲಂಘನೆ ಆಗ್ತದೆ, ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗ್ತದೆ ಮೇಡಮ್, ದಯವಿಟ್ಟು ಇದು ಮಾಡಬೇಡಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ ಅದಕ್ಕೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಹುದು. ಇದು ಮ್ಯಾಕ್ಸಿಮಮ್ ನಾನು ವಕೀಲರ ಜೊತೆ ಚರ್ಚೆ ಮಾಡಿ, ಹಲವು ಜನ ವಕೀಲರು ನನಗೂ ತುಂಬಾ ಪರಿಚಯ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ನಾನು ಕೇಳಿದಾಗ ಇಲ್ಲ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ಒಂದ್ ವೇಳೆ ಇವ್ರು ಮಾಡಿದ್ರೆ. ಇದು ನ್ಯಾಯಾಲಯದ ಆದೇಶಕ್ಕೆ ನೀವು ಏನ್ ಮಾಡ್ತಾ ಇದೀರಿ? ರಿಜನಲ್ ಕಮಿಷನರ್ ನೀವು ಕೆಲಸ ಮಾಡ್ಬೇಕಲ್ಲ ನಿಮ್ಮ ವಕೀಲರು, ನೀವು ಅದನ್ನ ಮುಂದೆ ಯಾಕೆ ಹೊರಿಸ್ತಾ ಇಲ್ಲ ಅಂತಕ್ಕಂಥ ಸಂಶಯ ಬಂದಿದೆ ನನಗೆ. ಇದು ದಯವಿಟ್ಟು ಅರ್ಜಿನ ಸ್ವೀಕಾರ ಮಾಡ್ರಿ. ಕರಡಿ ಅವರು ಮೇಯರ್ ಮತ್ತು ಉಪ ಮೇಯರ್ ಚುನಾವಣೆ ಬಿಜೆಪಿದವ್ರು ಮಾಡುದು, ಮತ್ತೆ ಅದು ಕಾನೂನು ಉಲ್ಲಂಘನೆ ಮಾಡಿದ್ರು. ಇಲ್ರಿ, ಅನೌನ್ಸ್ ಆಗಿತ್ತು, ಅದು ಅನೌನ್ಸ್ ಆಗಿತ್ತು. ಈ ಡೇಟ್ ಮೊದಲೇ ನೀವು ಹೋಗ್ಬೇಕು, ನಾನು ಹೋಗ್ಬೇಕು, ಭೇಟಿಯಾಗಿದ್ರೆ ಈ ನೋಡ್ರಿ ಅರ್ಥ ಆಯ್ತು. ಆ ಸರ್ತಿ ಕಿರಣ್ ಪಾಟೀಲ್ ಅವರು ಹೋಗಿ ಅಲ್ಲೇ ಇಷ್ಟೇ ತಗೊಂಡ್ರು, ಈ ಸರ್ತಿ ಅವ್ರು ಹೋಗಿ ಮತ್ತೆ ತಗೋತಾರ.
ಸ್ಟೇ ತಗೊಳಕ್ ಬರುದೇ ಇಲ್ಲ, ಸ್ಟೇ ಇದೆ ಆಲ್ರೆಡಿ. ಐತಿ. ಕೇಸು ನನಗೆ ಮೇಯರ್ ಉಪಮೇಯರ್ ಚುನಾವಣೆ ಮಾಡಬೇಡಿ ಅಂತ ನಾನು RC ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. RC ಅವ್ರು ನನಗೆ ಉತ್ತರ ಬರದೇ ಇದ್ದ ಪಕ್ಷದಲ್ಲಿ ಮತ್ತೆ ಮೇಯರ್ ಉಪಮೇಯರ್ ಚುನಾವಣೆ ಅನರ್ಹ ಸದಸ್ಯರು ಹೇಗೆ ಮಾಡ್ತಾರೆ? ಅನರ್ಹ ಮಾಡಿದಾರಲ್ಲ, ಅನರ್ಹ ಇಲ್ಲ ಅಂತ ನೀವು ಘೋಷಣೆ ಮಾಡ್ತೀರಾ? ಇಲ್ಲ. ಈಗ ನನ್ನ ಗೆಳೆಯ ಒಬ್ಬ ಪತ್ರಕರ್ತರು ನನ್ನ ಜೊತೆ ನಿನ್ನೆ ಚರ್ಚೆ ಮಾಡೋರು, ಅನರ್ಹರಾಗಿದ್ದು RC ಅವರು ಅನರ್ಹರಾಗಿದ್ದನ್ನ ವಾಪಸ್ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಪಾಪ ಅವ್ರಿಗೆ ಅದ್ರ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅವ್ರಿಗೆ. RC ಅವರು ವಾಪಸ್ ಪಡೆದಿಲ್ಲ ಅದನ್ನ. RC ಅವರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ, ಇವರು ಅನರ್ಹ ಇದ್ದಾರೆ ಅಂತ ಹೇಳಿ. ಅನರ್ಹ ಇದ್ದಿದ್ದನ್ನ ಹೈಕೋರ್ಟ್ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಅಂದ ಮೇಲೆ ಅದು ಹೈಕೋರ್ಟ್ ಆಟೋಮೆಟಿಕ್ಲಿ ಇವ್ರನ್ನ ಅನರ್ಹ ಮಾಡ್ತಾ ಇರೋ ವಿಶ್ವಾಸ ನಂದು. ಇವ್ರಿಗೆ ಅನರ್ಹ ಮಾಡ್ಬೇಕಾದ್ರೆ ಅನರ್ಹ ಮಾಡ್ಬಿಟ್ರೆ ಸರ್ಕಾರಕ್ಕೆ ಅದ ಮಾಡಿಬಿಟ್ಟಿದ್ದಾರೆ. ಈಗ ಅನರ್ಹ ಇವ್ರನ್ನ ಮಾಡಿಬಿಟ್ಟಿದ್ದಾರೆ. ಮೇಯರ್ ಉಪಮೇಯರ್ ಚುನಾವಣೆಗೆ ಅಷ್ಟೇ ದಿನಾಂಕ ಘೋಷಣೆ ಮಾಡಿದ್ರು. ನಾನು ಹೇಳ್ತೀನಿ, ಮೇಯರ್ ಉಪಮೇಯರ್ ಚುನಾವಣೆ ಮಾಡಬೇಡ್ರಿ ಅಂತೇಳಿ ತಡೆ ಹಾಕಲಾಗತ್ತೀರಿ. ನಾನು ಮೇಯರ್ ಉಪಮೇಯರ್ ಚುನಾವಣೆ ಆಗಲಿ, ಈ ಅನರ್ಹ ಸದಸ್ಯ ಕೇಸ್ಗಳಾಗಲಿ, ಇವೆಲ್ಲಾ ಕೇಸ್ಗಳು ಪೆಂಡಿಂಗ್ ಅದಾವ. ಇದು ವಿಳಂಬ ನೀತಿ ಯಾಕೆ ಆಗ್ತಾ ಇದೆ? ಈ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಮಾಡಿಸಬಾರ್ದು ಮತ್ತು ಅನರ್ಹ ವಿಚಾರ ಫೈನಲ್ ಡಿಸಿಷನ್ ತೆಗೆದುಕೋಬೇಕು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರ ಪೀಠ, ದಯಮಾಡಿ ಕಲಬುರಗಿ ಪೀಠ ಅಂತ ನಾವ್ ವಿನಂತಿ ಮಾಡ್ಕೊಂಡಿದ್ವಿ. ಈ ರೀತಿ ಮಾಡಿದ್ರ ಮತ್ತೆ ಬಿಜಾಪುರ ನಗರ ಡೆವಲಪ್ಮೆಂಟ್ ಹೆಂಗ ಆಗ್ತದ್ರಿ? ಮೇಯರ್ ಎಲೆಕ್ಷನ್ ಇಲ್ಲ, ಮತ್ತ ಅವ್ರು ಯಾರು ಮೆಂಬರ್ ಅಧಿಕಾರ ಒಳಗಿಲ್ಲ, ಅವ್ರು ಸ್ವಚ್ಛ ಇರ್ತಾರ. ನಾವು ಅಧಿಕಾರದಾಗ ಬಹಳ ಉತ್ತಮವಾದ ಪ್ರಶ್ನೆ. ಈಗ ಏನ್ ಡೆವಲಪ್ಮೆಂಟ್ ಆಗಿದೆ ಸರ್? ಈಗ 100 ಕೋಟಿ ರೂಪಾಯಿ ಬಂದಾವಲ್ರಿ. ಹೌದ್ರಿ, ಈಗ ಡೆವಲಪ್ಮೆಂಟ್ ಏನಾಗಿದೆ? ಕರೆಕ್ಟ್, 100 ಕೋಟಿ ಬಂದಾವ. ಡೆವಲಪ್ಮೆಂಟ್ ಏನಾಗಿದೆ ಹೇಳಿ? 100 ಕೋಟಿ ರೂಪಾಯಿ ಬಂದಾವ ಬಿಜಾಪುರ ನಗರ ಡೆವಲಪ್ಮೆಂಟ್ ಸಲುವಾಗಿ. ಮತ್ತ ಪ್ರತಿಯೊಂದು ರೋಡಿಗೆ ದೊಡ್ಡ ಕಟೌಟ್ ಹಚ್ಚಿ ಗುದ್ರಿ ಪೂಜಾ ನಡೀಲಾಕತ್ತದ. ಅದರೊಳಗ ನೀವು ಬಂದಿ ನಾನ್ ಹಾಕಿದ್ದಲ್ಲ, ಅದು ಮೊದಲೇ ಹಾಕಿದ್ದಿದೆ. ಅವ್ರ ಅನರ್ಹ ಮಾಡಿದ್ದೈತಿ, ಇದು ಮೊದಲೇ ಹಾಕಿದ್ದೈತಿ. ನಾ ಈ ಕೇಸನ್ನ ಓಪನ್ ಮಾಡ್ರಿ, ಇದು ಬೇಗ ಇತ್ಯರ್ಥ ಮಾಡ್ರಿ. ಒಂದು ಅನರ್ಹ ಆಗಿದ ತರ ಮಾಡ್ರಿ, ಇಲ್ಲ ಆಗಿಲ್ಲ ತರ ಮಾಡ್ಬೇಕಲ್ಲ. ಕೆಲವೊಬ್ರು ಈಗ ನಾನು ಕೇಳಿ, ಈಗ ಅನರ್ಹ ಆಗಿದ್ದರ ಮಾಡ್ರಿ, ಆಗಿಲ್ಲ ತರ ಮಾಡ್ರಿ, ಒಂದ್ ನಿರ್ಧಾರ ತೆಗೆದುಕೊತದ ಹೈಕೋರ್ಟ್. ಈಗ ಕೆಲವೊಬ್ರು ಕಮೆಂಟ್ ಹಾಕ್ಯಾರ, ಏನಂತೇಳಿ ಈ ರೀತಿ ಏನ್ ಇವರು ಷಡ್ಯಂತ್ರ ಮಾಡತ್ತಾರ, ಇವ್ರ ಹಿಂದ ಕಾಂಗ್ರೆಸ್ ಅವರು ಕೈವಾಡ ಅದ ನೋಡ್ರಿ. ಇವ್ರಿಗೆ ಕಾಂಗ್ರೆಸ್ ಅವರು ಫಂಡಿಂಗ್ ಮಾಡತ್ತಾರ. ಈ ಮುಂದಿನ ಚುನಾವಣೆ ಒಳಗೆ ಮೇಯರ್ ಬಿಜೆಪಿದವರು ಆಗ್ಬಾರ್ದು. ಬಿಜಾಪುರ ನಗರ ಡೆವಲಪ್ಮೆಂಟ್ ಈಗಿನ ಒಂದ್ ಮಾತು ಹೇಳ್ತೀನಿ ಕೇಳಿ. 2009 ಅಲ್ಲ, ನಿಮ್ ಪ್ರಶ್ನೆನ ಅದ್ರ ಇರ್ಲಿ, ಅದು ಒಂದ್ ಪ್ರಶ್ನೆನೆ. ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ನಾನ್ ನೋಡಿದ್ದು ಯಾವ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಆಗಿದೆ ಬಿಜಾಪುರ. ನೀವು ಸಾಕಾಗಷ್ಟು ದಿನ ಸುದ್ದಿ ಮಾಡ್ತೀರಿ. ಒಂದ್ ರಸ್ತೆ ಮಾಡ್ಲಿಕ್ಕೆ, ಜುಮಾ ಮಸೀದಿ ರಸ್ತೆ ಮಾಡ್ಲಿಕ್ಕೆ 1 ವರ್ಷ ತಗೊಂಡ್ರು. ಆಮೇಲೆ ಪ್ಲಾಟ್ಗಳೇ ಇಲ್ಲ, ಅಲ್ಲಿ ಮನೆಗಳೇ ಇಲ್ಲ, ಅಲ್ಲೆಲ್ಲ CC ರೋಡ್ ಆಗಿದೆ. ಮನೆಗಳು ಇಲ್ಲದಂತಹ ಮುಸಲ್ಮಾನರ ಏರಿಯಾದಲ್ಲಿ ಆಗಿದೆಯಾ? ಸ್ಮಾರ್ಟ್ ಸಿಟಿ ಅದಕ್ಕೆ ಅಂತಾರ್ರಿ. ಅಲ್ರಿ, ಅದು ಆಯ್ತು. ನೀವು ಇದರಲ್ಲಿ ಕೊಡಬೇಡಿ. ನೀವು ವಾಸ್ತವದಲ್ಲಿ ಏನ್ ಹೇಳ್ತೆ, ಸ್ಮಾರ್ಟ್ ಸಿಟಿ ಹೆಂಗಾಗುತ್ತೆ? ಏನೋ ಸ್ಮಾರ್ಟ್ ಸಿಟಿ ಆಗಲ್ಲ. ವಾಟ್ ಇಸ್ ಸ್ಮಾರ್ಟ್ ಸಿಟಿ? ಅವೆಲ್ಲ ಸುಳ್ಳು. ಸ್ಮಾರ್ಟ್ ಸಿಟಿ ಇಲ್ಲ, ಏನಿಲ್ಲ, ಎಲ್ಲ ಬಂಡಲ್ ಅದು. ಸ್ಮಾರ್ಟ್ ಸಿಟಿ ಅಂತಂದ್ರೆ ಇನ್ನು ನೀವು ಚೀನಾಕ್ ಹೋಗಿ ಬರ್ಬೇಕು. ಸ್ಮಾರ್ಟ್ ಸಿಟಿ ತೋರಿಸ್ತೀನಿ. ಇಂಡಿಯಾದಲ್ಲಿ ಯಾವ ಸ್ಮಾರ್ಟ್ ಸಿಟಿ ಇಲ್ಲ. 35 ಸದಸ್ಯರಿಗೆ ನೀವು ಏನ ಡಿಸ್ಕ್ವಾಲಿಫೈಡ್ ಮಾಡ್ರಿ ಮತ್ತು ಮಾಡ್ರಿ ಎಲ್ಲ ಮಾಡಿದಾರೆ, ಮಾಡ್ಯಾರ. ಆದ್ರೆ ಇವ್ರು ಕಿರಣ್ ಪಾಟೀಲ್ ಅವರು ಸ್ಟೇ ತಗೊಂಡ್ರ, ಹೌದಲ್ರಿ? ಈಗ ಮೇಯರ್ ಚುನಾವಣೆ ಮತ್ತು ಉಪ ಮೇಯರ್ ಚುನಾವಣೆ 23ನೇ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಮಾಡಕ್ ಹೊಟ್ಟಿದ್ರು. ಮಾಡ್ಬ್ಯಾಡ್ರಿ ಅಂತ ನಾ ಸ್ಟೇ ತಂದಿಲ್ಲ, ಡಿಸಿಷನ್ ತಗೊಂಡಿಲ್ಲ. ನಾಳೆ ಬೆಳಿಗ್ಗೆ, ನಾಳೆ 19ನೇ ತಾರೀಕು, ನಾಳೆ ಬೆಳಿಗ್ಗೆ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ. ಹೈಕೋರ್ಟ್ಗೆ ಹೊರಟಿದ್ದೀನಿ. ಈ 35 ಸದಸ್ಯರಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ನಾನು ಹೋಗಿ ನ್ಯಾಯಾಲಯದಲ್ಲಿ ಹಾಜರಾಗ್ತೀನಿ. ನಮ್ಮ ವಕೀಲರು ಯಾರಿದ್ದಾರೆ, ಶಿವಶಂಕರ್ H. ಮಣೂರ್, 100% ಸಿಗ್ತದೆ. ಸ್ಟೇ ಇಲ್ಲ, ಸ್ಟೇಗ್ ನಾನು ಹಾಕಿಲ್ಲ. ಆರ್ಡರ್ ಆರ್ಡರ್ ಮಾಡ್ಬೇಕು, ನಿರ್ಧಾರ, ಆದೇಶ. ಅದೇ ಏನಂತೀರಿ? ಅದೇ ಇವ್ರಿಗೆ ಡಿಸ್ಕ್ವಾಲಿಫೈಡ್ ಮಾಡಿ ಅಂತ ಕೊಡ್ಬೇಕು. ಪರ್ಮನೆಂಟ್ ಡಿಸ್ಕ್ವಾಲಿಫೈಡ್ ಮಾಡ್ರಿ, ರೀ-ಎಲೆಕ್ಷನ್ ಮಾಡ್ರಿ. ಸರ್, ಈಗ್ಲಾದ್ರೂ ಹೇಳ್ತೀನಿ ಕೇಳಿ. ಡಿಸ್ಕ್ವಾಲಿಫೈಡ್ ಆದ್ರೆ ರೀ-ಎಲೆಕ್ಷನ್ ಹಾಕಿಬೇಕಲ್ಲ. ಮತ್ತೆ ರೀ-ಎಲೆಕ್ಷನ್ ಅದು ಮಾಡುವುದು ಚುನಾವಣಾ ಆಯೋಗ ಬಿಟ್ಟಿದ್ದು, ಸರ್ಕಾರ ಬಿಟ್ಟು, ನಾ ಹೇಳಲ್ಲ. ಮತ್ತೆ ಇವರು ಈಗ
ಹೈಕೋರ್ಟ್ ಆದೇಶ ಆಯ್ತು, ಇವರು ಡಿಸ್ಕ್ವಾಲಿಫೈ ಯಾರು ಇಲ್ಲ ಡೆವಲಪ್ಮೆಂಟ್ ಹೆಂಗ್ ಮಾಡ್ತೀರಿ ನೀವು? ಡೆವಲಪ್ಮೆಂಟ್ ಆಗ್ತದೆ. ಹೆಂಗಾಗ್ತದೆ ಅಂದ್ರೆ ಈಗ ಸದಸ್ಯರುಗಳು ಇದಾರ, ಈ ಸದಸ್ಯರುಗಳು ಆ ಸದಸ್ಯರುಗಳು ನನ್ನ ವಾರ್ಡಿಗೆ ಬಂದಿಲ್ಲ, ನಿನ್ನ ವಾರ್ಡಿಗೆ ಬಂದಿಲ್ಲ ಅಂತ ಜಗಳ ತೆಗಿತಾರ. ಅಥವಾ ಇದರಲ್ಲಿ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ನನ್ನ ವಾರ್ಡಿಗೆ ಬೇಕು, ನಿನ್ನ ವಾರ್ಡಿಗೆ ಬೇಕು, ಅಧ್ಯಕ್ಷರೇ ಹಂಗ್ ಬೇಕು, ನನ್ನ ವಾರ್ಡಿಗೆ ಬೇಕು, ನಿನ್ನ ವಾರ್ಡಿಗೆ ಬೇಕು, ಒಳ ಒಪ್ಪಂದಗಳು, ಕುದುರೆ ವ್ಯಾಪಾರ ಇವೆಲ್ಲ ನಡೀತದೆ. ಇವೆಲ್ಲ ಗೊಂದಲ ಆಗಿ ಬಂದಿರತಕ್ಕಂತ ಫಂಡ್ ಅಲ್ಲಿ ಹರಿದ ಹಂಚಿ ಹೋಗ್ಬಿಡ್ತದೆ ಸರ್. ಈಗ ಮೇನ್ ಆಗ್ತಕ್ಕಂಥದ್ದು ಏನ್ ಗೊತ್ತಾ, ಇದು ಕಮಿಷನರ್ ಅವ್ರಿಗೆ ಬರ್ತದೆ, ಕಮಿಷನರ್ ಶಾಸಕರ ಅಂಡರ್ದಾಗ ಹೋಗ್ತದೆ, ಉಸ್ತುವಾರಿ ಸಚಿವರ ಅಂಡರ್ದಾಗ ಹೋಗ್ತದೆ. ಇದಕ್ಕೆ ಡಿಸಿ ಅವ್ರ ಬಾಸ್ ಇರ್ತಾರೆ, ರೀಜನಲ್ ಕಮಿಷನರ್ ಅವ್ರ ಬಾಸ್ ಇರ್ತಾರೆ, ಡೆವಲಪ್ಮೆಂಟ್ ಅಧಿಕಾರಿಗಳ ಕೈಯಲ್ಲಿ ಇರ್ತದೆ. ನಾವು ಅಧಿಕಾರಿಗಳನ್ನ ಎದುರಿಗೆ ಕುಂತು ಕೇಳಬಹುದು ಸರ್. ನಿಮ್ ಅನ್ಸೋ ಪ್ರಕಾರ ಎಷ್ಟು ಫಂಡ್ ಬಂದದ? ಇವೆಲ್ಲ 35 ಸದಸ್ಯರು ಹರದ ಹಂಚಿ ತಿಂದಾರ ಆಯ್ತು. ತಿಂತಿರಬಹುದು, ಅದು ತಿಂದಿರಬಹುದು ಅನ್ನೋದು ಡಿಸ್ಕ್ವಾಲಿಫೈಡ್ ಆದ್ರೆ ನೀವೇನತ್ತಿರಲ್ಲ ಈ ಅಧಿಕಾರಿಗಳು. ಇನ್ ಕೇಳ್ರಿ, 35 ಶಾಸಕರ ಕೈಯಾಗ ಹೋಗ್ರಿ. 35 ಸರ್ ಹರದ ಹಂಚಿ ತಿಂದಾರ ಅಂತಂದ್ರ ಅನರ್ಥ ಮಾಡ್ಕೋಬೇಡ್ರಿ. ರೊಕ್ಕ ಹರದ ಹಂಚಿ ತಿನ್ನಾಕ ಯಾರಿಗೂ ಬರುದಿಲ್ಲ. ಅದ್ರ ಅರ್ಥ ಅವ್ರವ್ರ ವಾರ್ಡಿಗೆ ಒಬ್ಬ ವಾರ್ಡ್ ಹೆಚ್ಚ, ಒಬ್ಬ ವಾರ್ಡ್ ಕಮ್ಮ, ಇವ್ರು ಕೆಲಸ ಮಾಡ್ಸೋಕೋಸ್ಕರ ತಗೊಂಡಿರ್ತಾರೆ. ಈ ಡೆವಲಪ್ಮೆಂಟ್ ಮಾಡೋದ್ರೊಳಗಾಗಿ ವಿಳಂಬ ಆಗ್ತದೆ. ಈಗ ನಾವು ಡೈರೆಕ್ಟ್ ಆಗಿ ಡಿಸಿ ಅವ್ರು ಕೇಳ್ಬಹುದು, ರೋಡ್ ಇಲ್ಲಪ್ಪ, ಬಸ್ ಸ್ಟ್ಯಾಂಡ್ ಎದುರಿಗೆ ರೋಡ್ ಇಲ್ಲ, ಅದೇ ಹೆಂಗ್ ಮಾಡ್ತೀರಿ ಅಂತ ಕೇಳ್ಬಹುದು. ಪ್ರಕಾರ 35 ವಾರ್ಡ್ ಸದಸ್ಯರಿಗೆ ಅನರ್ಹ ಮಾಡ್ರಿ. ಮಾಡ್ಯಾರ್ರಿ, ಅವ್ರಿಗೆ ಅವರು ಮಾಡ್ಯಾರ್ರಿ, ಅವ್ರ ಡಿಸಿಷನ್ ತಗೋಬೇಕು, ನ್ಯಾಯಾಲಯ ಡಿಸಿಷನ್ ತಗೋಬೇಕಂತ ನೀವು ಮತ್ತೊಮ್ಮೆ ರೇಟ್ ಪಿಟಿಷನ್ ಹಾಕಿರಿ. ಹೌದು, ಹಾಕಿರಲ್ಲ. ಆದ್ರೆ ಈ ನಿರ್ಧಾರಕ್ಕೆ ನೀವು ಖಾಯಂ ಇರ್ತಿರೋ ಏನ್? ಯಾರ ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ನಾನು ಉತ್ತರ ಇಲ್ಲ ಇಲ್ಲ ಯಾಕಂತ ಯಾವ ಕಾರಣಕ್ಕೂ ಬಹಳಷ್ಟು ಜನರ ತಲೆಯಲ್ಲಿ ಏನಿದೆ ಅಂತ ಇಷ್ಟು ದಿನ ನಡೆದಿದ್ದೇ ಇದೆ. ಅವ ಹೇಳದ ಅಲ್ಲಿ ಎಂ ಬಿ ಪಾಟೀಲ್ ಹೇಳ್ರಿ. ಈ ಪ್ರಶ್ನೆ ಯಾಕೆ ಮೂಡ್ಲಾಗತ್ತಂದ್ರ, ಈ ಪ್ರಶ್ನೆ ಜನರ ನಡುವೆ ಯಾಕ ಹುಟ್ಟಿ ಬರಾಕತ್ತಂದ್ರ, ನಮ್ ಯೂಸುಫ್ ದೇವರ ಹೇಳಿದ್ರು ಈ ಟೋಟಲ್ ಪೇಪರ್ಸ್ ನನಗೆ ಪ್ರಕಾಶ್ ಮಿರ್ಜಿ ಅವರು ಮತ್ತೆ ಮೈನುದ್ದೀನ್ ಬಿಳಿಗಿ ಅವರು ಕೊಟ್ಟರು, ಮತ್ತೆ ನಾ ಹೈಕೋರ್ಟ್ ನನ್ನ ಕಾಪಿ ತಕೊಂಡೆ. ಈಗ ನೀವೇ ಹೇಳಿದ್ರಿ ರೈಟಾ? ಏನ್ ಕೊಟ್ಟಿದ್ದಾರೆ ಪೇಪರ್ಸ್ ನೀವು ಸುದ್ದಿ ಮಾಡಕ್ ಈಗ ನಿಮ್ಗೆ ಪೇಪರ್ ಬೇಕಲ್ಲ? ನನ್ ಕಡೆ ಮಾಹಿತಿ ಸಿಕ್ಕಿತ್ತು. ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರೆ ಅವ್ರು ಪೇಪರ್ ಕೊಡ್ತಿದ್ರ? ತಗೊಂಡಿದ್ರಿ? ಹಂಗಿರಲ್ಲ, ಮುಖ್ಯ ಅಲ್ಲ. ಇಲ್ಲಿ ಪೇಪರ್ ನಿಮ್ಗೂ ಸಿಗ್ತದೆ. ಈಗ ನೀವು ಹೈಕೋರ್ಟ್ಗೆ ವೆಬ್ಸೈಟ್ ಅಲ್ಲಿ ಹೋದ್ರೆ ಪೇಪರ್ ನಿಮ್ಗೂ ಸಿಗ್ತದೆ. ನಾಟ್ ಇಂಪಾರ್ಟೆಂಟ್. ನಾ ಏನ್ ಹೇಳಕತ್ತೀರಿ, ಪೇಪರ್ ಇಂಪಾರ್ಟೆಂಟ್ ಅಲ್ಲ ಸರ್, ಪೇಪರ್ ಇಂಪಾರ್ಟೆಂಟ್ ಅಲ್ಲ, ಕೇಸ್ ಅನ್ನ ಹಾಕೋದು ಇಂಪಾರ್ಟೆಂಟ್ ಇದೆ. ಕೇಸ್ ಹಾಕಿದ ಮೇಲೆ ವಾಪಸ್ ತೆಗೆದುಕೊಳ್ಳದೇ ಇರ್ಬೇಕಲ್ಲ. ಅವರು ಹಾಕಿದ ಮ್ಯಾಗ ಯಾವ ಶಕ್ತಿ ಅವ್ರಿಗೆ ತಡೆ ಹಿಡಿತು? ನಾನ್ ಹೇಳಿ ಹೇಳಿ ಮತ್ ನಿಮ್ಗೆ ಯಾರ ತಡೆ ಹಿಡಿಲಕ್ ಸಾಧ್ಯ ಐತಿ? ನನಗೆ ಯಾರು ತಡೆ ಹಿಡಿಯಕ್ ಸಾಧ್ಯ ಇಲ್ಲ. ಅದೇನು ಈಗ ಜನರ ಮಧ್ಯೆ ನಿಮ್ಗೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವು ಕೇಳಿರೋ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ಹೇಳಿ, ನೀವ್ ಏನ್ ಕೇಳಿದ್ರಿ ನನಗೆ? ನೀವು ನಿರ್ಧಾರದಿಂದ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆನ ಕೇಳಿದ್ರಿ ಅಲ್ವಾ? ಈಗ ನಾನ್ ನಿರ್ಧಾರದಿಂದ ಎದಕ್ ಸರಿಲಿ ಸರ್? 30 ವರ್ಷ ಆಯ್ತು ಸರ್ ಮೀಡಿಯಾ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 30 ವರ್ಷ ಆಯ್ತು. ನಾನು ಏನಿದ್ದೀನಿ ಅನ್ನೋದು ಒಂದ್ ನಿಮಿಷ, ನಿಮ್ಗೂ ಗೊತ್ತಿದೆ. ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ನಾ ಏನಿದ್ದೀನಿ ಅನ್ನೋದು ನಿಮ್ಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ, ಈ 35 ಜನ ಸದಸ್ಯರಿಗೂ ಗೊತ್ತಿದೆ, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಿಂದ ಹಿಡಿದು ಹಾಲಿ MLA ಎಲ್ಲರಿಗೂ ಗೊತ್ತಿದೆ. ಯಾರು ನನಗೆ ದ್ವೇಷ ಇಲ್ಲ, ಯಾರ ಮೇಲೂ ನನಗೆ ಸಿಟ್ಟಿಲ್ಲ, ಯಾರ ಮೇಲೂ ನನಗೆ ಕೋಪ ಇಲ್ಲ. ನಾನು ಒಂದು ಪ್ರಬುದ್ಧತೆ ಮತ್ತು ಸಂವಿಧಾನಾತ್ಮಕ ಆಡಳಿತ ಪರ್ಫೆಕ್ಟ್ ಆಗಿ ಇರ್ಲಿ. ತಪ್ಪು ಮಾಡಿದವರು ಅನುಭವಿಸಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಕೇಸ್ ಹಾಕಿದ್ದನ್ನ ಮುಂದುವರಿಸ್ರಿ ಅಂತ ಪುಷ್ ಮಾಡಿದ್ದೀನಿ. ಕರೆಕ್ಟ್. ಈ ವಿಷಯಕ್ಕಾಗಿ ಇನ್ನೂ ತನಕ 35 ಸದಸ್ಯರ ಒಳಗೆ ನೀವು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾತಾಡ್ತೀರಿ? ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅಂತವ್ರು ಯಾರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ಗೆ ಹೇಳ್ತೀನಿ, ಅವ್ರು ಇನ್ನೊಬ್ರು ಬಂದು ನನ್ಗೆ ಭೇಟಿ ಆಗ್ಬಹುದು. ಅದು ಮುಂದಿನ ಹೆಂಗ್ ಹೇಳ್ತೀರಿ ಸರ್? ಯಾರೇ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರಿಗೆ ತಿಳಿಸಿ ಹೇಳ್ತೀನಿ, ನೋಡಿ ಸರ್ ನೀವು ತಪ್ಪು ಮಾಡಿದೀರಿ ಅನ್ಕೋಸ್. ಇಲ್ಲ, ನೀವು ಈ ಪ್ರಯತ್ನ ಏನ್ ಮಾಡತ್ತಿರಲ್ಲ, ಈ ಜನರ ಪರವಾಗಿ ಮಾಡತ್ತಿರೋ ಏನ್ ಯಾರ ಮಾತು ಕೇಳಿ ನೀವು ಮುಂದೆ ಹೆಜ್ಜೆ? ಯಾರ ಮಾತು ಏನ್ ಕೇಳ್ಬೇಕು? ನಾವು ಪ್ರಜ್ಞಾವಂತ ನಾಗರಿಕ ಮೊದಲು, ಅದಾದ್ಮೇಲೆ ಪತ್ರಕರ್ತ. ಒಬ್ಬ ಪ್ರಜ್ಞಾವಂತ ನಾಗರಿಕನ ಕರ್ತವ್ಯ ಅದು, ಒಬ್ಬ ಪತ್ರಕರ್ತನ ಕರ್ತವ್ಯ ಅದು. ನಮ್ಮ ಕರ್ತವ್ಯಗಳನ್ನು ನಾವು ಮರೆತು ನಾನು ಒಬ್ಬ ಸಾರ್ವಜನಿಕ ಮತ್ತು ಒಬ್ಬ
ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಂಗಿದ್ದೇನೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ. ಒಂದು ಆಮೇಲೆ ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣದ ವಿಚಾರದಲ್ಲಿ ಕೈ ಹಾಕಿದೀವಿ ನಾವು. ಇಲ್ಲ, ಇಷ್ಟನ್ನು ಸಮಾಜದ ಪರವಾಗಿ ಮನಸ್ಸದಲ್ಲಿ ಕಳಕಳಿ ನೀವು ಇಟ್ಕೊಂಡಿದ್ರಿ. ಆದ್ರೆ ಇಟ್ಟು ದಿವಸ ಯಾಕೆ ಸುಮ್ಕತ್ತೀರಿ? ಈಗ ಯಾಕೆ ಚುನಾವಣೆ ಸಂದರ್ಭ ಬಂದಾಗ ನೀವೇ ಅಂತೀರಿ ಕಮಿಷನರ್ ಅವರು ಯಾವಾಗ ಹಾಕ್ಬೇಕಾಗಿತ್ತು ಹೇಳಿ, ನೀವು ಯಾವಾಗ ಹಾಕ್ಬೇಕಾಗಿತ್ತು? ಮತ್ತ ಅವ್ರು ಏನ್ ಮೊದಲ್ ಹಾಕಿ ಪೆಂಡಿಂಗ್ ಇಟ್ಟಿದ್ರು, ಯಾವಾಗ ಹಾಕ್ಬೇಕಾಗಿತ್ತು? ನಾ ಯಾಕೆ ಹಾಕ್ಲಿ? ಅವ್ರು ಹಾಕಿದ್ರಲ್ಲ, ಅವ್ರು ಸುಮ್ಮಕುತ್ತಾರ ಸಂಶಯ ಮೂಡಿ ಈಗ ಮತ್ತೆ 23ನೇ ಅವಧಿಗೆ ಹೋಗಿ ಚುನಾವಣೆ ಮಾಡ್ಯಾರ ಅಂತೇಳಿ ಇದು ಮಾಡೋ ನಡ್ಬರ್ಕ್ ಹೋಗ್ಯಾರ ಅಂತೇಳಿ ಅಂಜಿ ನೀವು ಸುಮ್ ಕುಂದಿರ್ತಿರೋ ಇಲ್ಲ ಏನ್ ಗ್ಯಾರಂಟಿ? ಜನರಿಗೆ ನೋಡ್ರಿ, ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳ್ಬಿಡ್ರಿ. ಯಾಕಂತ ಕೇಳ್ರಿ, ಮೋಸ ಮಾಡಿ 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 ಅವ್ರಿಗೆ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಇದು. ಕಾಂಗ್ರೆಸ್ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ, ಯೂಸುಫ್ ಗ್ಯಾರಂಟಿ ಕೇಳತ್ತೀನಿ. ಕಾಂಗ್ರೆಸ್ ಯಾರ್ದು ಗ್ಯಾರಂಟಿ ಇಲ್ಲ. ನಾ ಯಾರಿಗೂ ಗ್ಯಾರಂಟಿ ಯಾವುದೇ ಅಲ್ಲ. ನ್ಯಾಯಾಲಯದ ಆದೇಶಗಳನ್ನ ಪಾಲನೆ ಮಾಡಬೇಕು, ನ್ಯಾಯಾಲಯ ಹೇಳ್ದಂಗ ಕೇಳಬೇಕು, ನ್ಯಾಯಾಲಯ ನನಗೆ ನ್ಯಾಯ ಕೊಡ್ತದೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಇದು ಗ್ಯಾರಂಟಿ, ಅದು ಗ್ಯಾರಂಟಿ, ಅವ ಗ್ಯಾರಂಟಿ, ಇದು ಗ್ಯಾರಂಟಿ ಕೊಡುವಂತಹದ್ದು ಕೇಸ್ ಅಲ್ಲ ಸರ್. ಇದು ಕೇಸನ್ನ ಹೋರಾಟ. ಇದು ನಡಬರ್ಕ್ನವ್ರು ಸಾವಿರಾರು ಮಂದಿ, ಬೇರೆ ಬೇರೆ ಮಂದಿ, ಬೇರೆ ಬೇರೆ ಮೆಂಟಾಲಿಟಿ ಇದ್ದವ್ರು ನಮ್ಗೆ ಹೇಳ್ತಿರ್ತಾರ. ಅವ್ರು ಬರ್ತಾವ, ಪ್ರೆಷರ್ ಬರ್ತಾವ, ಇವ್ರು ಸುಮ್ಕೂಡು, ಇದು ಸುಮ್ಕೂಡು ಎಲ್ಲ ಹೇಳ್ತಾರ. ಅದಕ್ಕೆ ನಾ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ಈ ವಿಷಯಕ್ಕಾಗಿ ಏನೋ ಸರಂಗಿಲ್ಲ, ಹಿಂದೆ ಸರಿ ಪ್ರಶ್ನೆ ಬರುದಿಲ್ಲ ಸರ್. ನ್ಯಾಯಾಲಯಕ್ಕೆ ನಾನು ಹಾಕಿನಿ, ನ್ಯಾಯಾಲಯದಲ್ಲಿ ಮಾತಾಡೋದು, ನ್ಯಾಯಾಲಯದಲ್ಲಿ ಹಾಕಿನಿ, ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತೇನೆ. ಉಳಿದವ್ರು ಯಾರು ಹೇಳಿದ್ರು ನಾ ಕೇಳುದಿಲ್ಲ. ಆ ಪ್ರಯತ್ನ ಕೂಡ ದಯಮಾಡಿ ಯಾರು ಮಾಡಬೇಡಿ. ಇಲ್ಲಿವರೆಗೂ ಬಹಳಷ್ಟು ವಿಸ್ತಾರವಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದಂತ ನಮ್ಮ ಹಿರಿಯ ಪತ್ರಕರ್ತರು ಯೂಸುಫ್ ನೇವರ್ ಸರ್ ಅವರು ಧನ್ಯವಾದಗಳು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।